ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಸ್ ಡಿಲೈಟ್ ಕಿಚನ್. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊದಲನೇದಾಗಿ ಇಲ್ಲಿ ಬಾಂಡ್ಲಿಗೆ ಮಾಡಿಟ್ಕೊಂಡಿರೋ ಅನ್ನನ ತಣ್ಣಗಾಗ್ಲಿಕ್ಕೆ ಹಾಕೋಬೇಕು. ಇಲ್ಲಿ ಅನ್ನ ಮಾಡಬೇಕಾದ್ರೆ 1 ಲೋಟ ಅಕ್ಕಿಗೆ 1 ಲೋಟ ಹಾಲು ಮತ್ತು 1 ಲೋಟ ನೀರು ಇಷ್ಟನ್ನು ಹಾಕಿ ಮಾಡ್ಕೊಳ್ಳಲಾಗಿದೆ. ನಿಮ್ಗೇನಾದ್ರೂ ಆಲ್ರೆಡಿ ಅನ್ನ ಪ್ರಿಪೇರ್ ಇದೆ ಅಂತ ಅಂದ್ರೆ ಕಾಯಿಸಿರುವಂತ 1 ಲೋಟ ಹಾಲನ್ನ ಮೊಸರನ್ನ ಕಲಿಸಬೇಕಾದ್ರೆ ಹಾಕೋಬಹುದು. ಈಗ ಅನ್ನ ತಣ್ಣಗಾಗ್ಲಿಕ್ಕೆ ಹಾಕಿದ್ದಾಯ್ತು. ನಂತರ ಒಂದು ಮಿಕ್ಸಿ ಜಾರಿಗೆ 1 ಇಂಚಷ್ಟು ಶುಂಠಿ, 2 ರಿಂದ 3 ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಹಾಲು ಕಾಯಿಸ್ಬೇಕಾದ್ರೆ ಏನು ಕೆನೆ ಬರುತ್ತೆ ಅದನ್ನ ಎತ್ತಿಟ್ಕೊಂಡು ಎಪ್ಪಾಕೊಂಡಿರುವಂತ ಗಟ್ಟಿ ಮೊಸರು ಸುಮಾರು 3 ರಿಂದ 4 ಸ್ಪೂನ್ ಅಷ್ಟು ತಗೊಂಡಿದೆ. ನಂತರ ಸ್ವಲ್ಪ ಉಪ್ಪು ಇಷ್ಟನ್ನು ಆಡ್ ಮಾಡಿಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಈ ರೀತಿ ರುಬ್ಬಿದ್ದಾಗಿದ ನಂತರ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲೆ ಏನಾದರೂ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ, ನೀವು ಬೇಕಿರೋ ತುಪ್ಪ ಕೂಡ ಬಳಸಬಹುದು. ಹಾಗೆ ಗೋಡಂಬಿ, ಸಾಸಿವೆ, ಜೀರಿಗೆ, ಕರಿಬೇವು, 1 ಬ್ಯಾಡಗೆ ಮೆಣಸಿನಕಾಯಿ, 1 ಖಾರದ ಮೆಣಸಿನಕಾಯಿ ಮುರಿದು ಹಾಕೋಬೇಕು. ನಂತರ ಸ್ವಲ್ಪ ಇಂಗು ಸೇರಿಸಿ ಫ್ರೈ ಮಾಡಿ ಒಲೆ ಆಫ್ ಮಾಡ್ಕೊಬೇಕು. ನಂತರ ಈಗ ಮೊಸರುದು ಏನು ಮಿಶ್ರಣ ರುಬ್ಬಿಟ್ಕೊಂಡಿದ್ವಿ ಅದನ್ನ ಈ ಒಗ್ಗರಣೆಗೆ ಆಡ್ ಮಾಡ್ಕೊಬೇಕು. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಕೂಡ ಆಡ್ ಮಾಡ್ಕೊಬೇಕು. ಈಗ ಈ ಒಗ್ಗರಣೆ ಮಿಶ್ರಣನ ನಾವು ಅವಾಗಲೇ ಏನು ಅನ್ನ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ವಿ ಆ ಅನ್ನಕ್ಕೆ ಸೇರಿಸ್ಕೊಬೇಕು. ನಂತರ ಅರ್ಧ ಲೋಟದಷ್ಟು ಗಟ್ಟಿ ಮೊಸರು ಹಾಗೆ ಸ್ವಲ್ಪ ನೀರು ಇಷ್ಟನ್ನು ಆಡ್ ಮಾಡ್ಕೊಂಡು ಕಲಿಸ್ಕೋಬೇಕು. ನೀರು ಹಾಕೋದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂಚೂರು ಉಪ್ಪನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ನಾವು ಮೊಸರನ್ನ ಗ್ರೈಂಡ್ ಮಾಡ್ಕೊಬೇಕಾದ್ರೆ ಉಪ್ಪನ್ನ ಆಡ್ ಮಾಡ್ಕೊಂಡಿದ್ವಿ, ಆ ಕಾರಣದಿಂದ ನೋಡಿಕೊಂಡು ಉಪ್ಪನ್ನ ಹಾಕೊಬೇಕಾಗುತ್ತೆ. ನಂತರ ಇದನ್ನ ಹೀಗೆ ಕೂಡ ಸರ್ವ್ ಮಾಡ್ಬೋದು, ಅಥವಾ ನಿಮ್ಗೇನಾದ್ರೂ ಇನ್ನೂ ಕಲರ್ಫುಲ್ ಆಗಬೇಕು ಅಂತ ಅಂದರೆ ಸ್ವಲ್ಪ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ಎರಡನ್ನು ಸೇರಿಸಿ ಸರ್ವ್ ಮಾಡ್ಬೋದು. ಈಗ ಆಲ್ರೆಡಿ ಇದಕ್ಕೆ ಶುಂಠಿ, ಕಾಯಿ ಮತ್ತು ಜೀರಿಗೆ ಇಷ್ಟು ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಡಿಫರ್ ಆಗಿರುತ್ತೆ ನಾರ್ಮಲ್ ಆಗಿ ಮಾಡೋ ಮೊಸರನ್ನಗಿಂತ, ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ಮಾಡಿರೋಂಥ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.